ಪ್ರಿಯಾಂಕ ಏನು ಕೈ ನಡ್ಗೋ. ಆ ನೆನಪುಗಳು ಇಂದಿಗೂ ಕೂಡ ಬರ್ತಾವೆ. ಈಗಲೂ ನಡುಗ್ತಾವೆ ಅಂತ ಅರ್ಥ. ನಮ್ಮ ಸುಧಾಕರ್ ಹೇಳ್ತಿದ್ದ, ಸಾರ್ ನಾ ಏನು ಗಾಮೋಟ, ನಾನು ಕಾಂಪ್ನ ಸಾರ್ ಅಂತಿದ್ದ. ಆ ಪದಗಳವಲ್ಲ ಇನ್ನೂ ಮೆಮೊರಬಲ್. ಸೊ ಭಾಳ ಎತ್ತರಕ್ಕೆ ಬೆಳೆದಿದ್ದೀರಿ, ಒಂದು ಗಾದೆಯನ್ನು ಪೂರ್ಣ ಮಾಡಿದ್ದೀರಿ. ಶಿಷ್ಯಂದಿರು ಗುರುವನ್ನು ಮೀರಿಸಬೇಕು ಅಂತ ಖಂಡಿತ ಮೀರಿಸಿದ್ದೀರಿ. ಇಲ್ಲ, ಗುರುವನ್ನ ಶಿಷ್ಯ ಮೀರಿಸಬೇಕು. ಆಗ ಆ ಗಾದೆಗೆ ಅರ್ಥ ಬರುತ್ತೆ, ತೂಕ ಬರುತ್ತೆ. ಮಾಡಿದ್ದೀರಿ, ವೆರಿ ಗುಡ್. ತೂಕದ ಮನ್ಸ. ಈಗ ಸುಪ್ರಿಯಾ ತುಂಬಾ ದಿನ ಆಗಿದ್ದು ಸಿಕ್ಕಿ, ಏನು ಹ್ಯಾಂಡ್ ರೈಟಿಂಗು ಅಂದಿರಿ. ಟೀಚರ್ ಆಗಿದ್ದೀನಿ ಸರ್, ಗೌರ್ಮೆಂಟು ಸರ್, ಅದಕ್ಕಿಂತ ಸಂತೋಷ ಇನ್ನೇನು ಬೇಕು. ಶಿಲ್ಪನ ಹೆಸರು ನೆನಪು ಬರಲಿಲ್ಲ ನನಗೆ, ಶ್ವೇತನ ಹೆಸರು ನೆನಪು ಬಂತು. ಶ್ವೇತಾ ಫ್ಯಾಮಿಲಿ ಎಲ್ಲೋಮ್ಮ ಅಂದೆ. ಹ್ಞೂ ಸರ್, ನಾನು ಇಂಜಿನಿಯರ್ ಆಗಿದ್ದೀನಿ ಸರ್. ಸೊ ಈ ಒಂದು ಸಂತೋಷ ಇದೆಯಲ್ಲ, ಇದು ಮರೆಯೋಕ್ಕಾಗಲ್ಲ. ಕಿರಣ್ ಸಿಪ್ಗತ್ತೆ ನಾನು ಸ್ಪೋರ್ಟ್ಸಿಗೆ ಕರ್ಕೊ ಹೋಗಿದ್ದೆ. ಕಿರಣ್ ಅಂತೂ ಸುಮ್ಮಿರಿ ಸರ್, ನೀವು ಇಂಚೇರಿರಿ ಸರ್. ಒಬ್ಬಂದು ಸರ್ವಿಸ್ ಬರ್ತಿರ್ಲಿಲ್ಲ ಸರಿಯಾಗಿ ಸರ್, ಅವ್ನಿಗೊಂದು ಸ್ವಲ್ಪ ಪುಷ್ ಮಾಡಿ ಸರ್. ಅವನು ಸುಮಾರಾಗಿ ಹಾಕ್ಬಿಡ್ಲಿ ಆಚೆಗೆ, ಅವ್ರು ನೋಡ್ಕೋತಾರೆ ಏನೋನೆ. ತಾಲೂಕ್ ಲೆವೆಲಲ್ಲಿ 3 ಸಾರಿ ಹ್ಯಾಟ್ರಿಕ್ ಹೊಡ್ಕೊಬಂದಿದ್ದು. ನನ್ನ ಜೊತೆಗೆ ಚುಂಚಯ್ಯ ಸರ್ ಇದ್ರು. ಬ್ಯಾಡ್ರಳ್ಳಿಗೆ ಹೋಗಿ, ಅಲ್ಗೂರ್ ಹತ್ರ ಬ್ಯಾಡ್ರಳ್ಳಿಗೆ ಹೋಗಿ ಪಾರ್ಥಿವ ಶೆಟ್ಟಿ ಗೆದ್ದಿದ್ದು. ಆ 6 ಜನದಲ್ಲಿ 2 ಡೂಪ್ಲಿಕೇಟು. ಆ ಡೂಪ್ಲಿಕೇಟಲ್ಲಿ ಇವನು ಒಬ್ಬ. 2 ಡೂಪ್ಲಿಕೇಟು. ಸೊ ಅವೆಲ್ಲ ಮೆಮೊರಬಲ್ ಮಾತ್ರ. ನಮ್ಮ ಸಿಗ್ಬತ್ನ ದಳವಾಯಿ ಕೋಡಳಿಗೆ ಕಬಡ್ಡಿ ಕರ್ಕೋಗಿದೆ. ತೂಕ ಜಾಸ್ತಿ ಆಗೋಯ್ತು, ಅವಕಾಶ ಕೊಡ್ತಾ ಇಲ್ಲ. ಇವೇನೇನು ನಾನು ಬಿಡೋಲ್ಲ ಸರ್, ನಾನು ಆಡಲೇಬೇಕು. ಏನು ಮಾಡ್ತೀರೋ ಗೊತ್ತಿಲ್ಲ, ಸುಮ್ಮರ್ಲ ಒಳಗೆ ಸೇರಿಸ್ತೀನಿ, ಸುಮ್ಮರ್ಲ ನಾನು ಸೇರಿಸ್ತಾ ಇದ್ದೆ. ಆಡ್ದಲ್ವಾ? ಆಡ್ದ ಕೊನೆಗೂ ಒಂದಿಬ್ರಿ ಒತ್ಕೊ ಬಂದ. ಈಗಲೂ ಹಂಗೆ ಅವನೇ. ವೆರಿ ಗುಡ್. ನೋಡಿ, ಇವೆಲ್ಲ ಮೆಮೊರಬಲ್. ಭಾಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಮೊನ್ನೆ ಚೆಲುವರಾಜು ಸಿಕ್ಕಿದ್ದ, ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಇರ್ತಾರೆ. ಸರ್, ಇನ್ನು 2 ಏಟೆ ಜ್ವರ ಹೊಡೆದಿದ್ರೆ ಸರ್, ಇನ್ನು ಸ್ವಲ್ಪ ಮ್ಯಾಕ್ ಕೊಂಡೋಗಿ ಸರ್ ಅಂತಿದ್ದ. ಅಂತ ಶಿಷ್ಯದಿರು ಇದ್ದಾರೆ. ಸೊ ಚೆನ್ನಾಗಿರಿ, ಒಳ್ಳೆ ಜೀವನವನ್ನು ಕಟ್ಕೊಳ್ಳಿ. ಎಲ್ಲರೂ ಸಿಕ್ಕಿದಾಗ ಮಾತಾಡ್ಸ್ರಿ, ಜೊತೆಯಲ್ಲಿ ಒಂದು ಕಾಫಿ ಕುಡಿಯೋಣ. ಇನ್ನೇನ್ರಿ ಒತ್ಕೊಂಡು ಹೋಗೋಕ್ಕಾಗುತ್ತೆ ಜೀವನದಲ್ಲಿ? ಇರೋದು ಅದಿಯೇ. ಎಷ್ಟು ಬಂದರೂ ಸಾಲಲ್ಲ ಅಲ್ವಾ? ಸಾಲುತ್ತಾ? ಎಷ್ಟು ಬಂದರೂ ಸಾಲಲ್ಲ, ದಾಹ ತೀರಲ್ಲ. ಎಲ್ಲರೂ ಸಿಕ್ಕಿದಾಗ ಮಾತಾಡ್ಸೋಕಾಯ್ತಾ ಇಲ್ಲ, ಎಲ್ಲ ಹೋಗ್ತಾ ಇದ್ದೀರಿ, ಹುಷಾರು ಮಾಡಿ. ಸೊ ಇಂಥ ಕ್ಷಣಗಳು ಮತ್ತೆ ಬರಲಿ, ಒಂದು ಸವಿ ನೆನಪು ಇರಲಿ ಅಂತ ಹೇಳ್ತಾ, ತಾವೆಲ್ಲರೂ ಚೆನ್ನಾಗಿ ಬೆಳೀರಿ. ಆ ದೇವರ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ